ವೈದ್ಯ ಭಯೋತ್ಪಾದಕರು ಮಾಡಿದ್ದ ಘೋರ ಪಾತಕದ ಸಂಚು ನೀವ್ಯಾರು ಊಹೆ ಮಾಡದಷ್ಟು ದೊಡ್ಡದಿದೆ. ಇವರ ಗುರಿ ದೆಹಲಿಯ ಕೆಂಪುಕೋಟೆ ಆಗಿರಲೇ ಇಲ್ಲ ಅನ್ನೋದು ಈಗ ತನಿಖೆಯಿಂದ ಗೊತ್ತಾಗ್ತಾ ಇದೆ. ಈ ಖತರ್ನಾಕ್ ಟೆರರಿಸ್ಟ್ ಡಾಕ್ಟರ್ಗಳ ಬಿಗ್ ಟಾರ್ಗೆಟ್ ಆಗಿದ್ದು ಅಯೋಧ್ಯೆ ಮತ್ತು ವಾರಣಾಸಿ. ಈ ಶಾಕಿಂಗ್ ವಿಷಯ ಈಗ ಬಯಲಾಗಿದೆ. ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ವಿದ್ಯಾವಂತ ವೈದ್ಯರ ಘೋರ ಪಾತಕ ಸಂಚು ಬಯಲಾಗುತ್ತಲೇ ಇದೆ. ವೈಟ್ ಕಾಲರ್ ಜಿಹಾದ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ತಿದ್ದು ಈ ರಕ್ತ ಪಿಪಾಸುಗಳ ಮಹಾಸಂಚು ಬಯಲಾಗ್ತಾ ಇದೆ. ಕೆಂಪು ಕೋಟೆಯೊಂದೇ ಇವರ ಟಾರ್ಗೆಟ್ ಆಗಿದೆ. ದೆಹಲಿಯಷ್ಟೇ ಅಲ್ಲ, ಹಲವು ಕಡೆ ದಾಳಿಗೆ ಸ್ಕೆಚ್. ಅಯೋಧ್ಯೆ ವಾರಣಾಸಿ ಮೇಲೂ ಟೆರರ್ ಡಾಕ್ಟರ್ಗಳ ಕಣ್ಣು. ವೈದ್ಯರ ಮುಖವಾಡ ಹೊತ್ತು ಧರ್ಮದ ಅಮಲೇರಿಸಿಕೊಂಡ ಈ ವೈಟ್ ಕಾಲರ್ ಭಯೋತ್ಪಾದಕರ ಒಂದೊಂದೇ ಘೋರ ಸಂಚು ಬಯಲಾಗಿದೆ. ಹಿಂದೂಗಳ ಪರಮ ಪವಿತ್ರ ಸ್ಥಳಗಳಾದ ಅಯೋಧ್ಯೆ ವಾರಣಾಸಿ ಮೇಲೂ ಇವರ ಕರ್ನೆರಳು ಬಿದ್ದಿತ್ತು. ಈ ಪುಣ್ಯ ಸ್ಥಳಗಳಲ್ಲಿ ಮಾರಣ ಹೋಮ ನಡೆಸೋದಕ್ಕೆ ಸಂಚು ರೂಪಿಸಿದ್ರು ಅನ್ನೋದು ಕೂಡ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. ಬಂಧಿತ ಟೆರರ್ ಡಾಕ್ಟರ್ ಶಾಹೀನ್ ಈ ಎಲ್ಲ ಸಂಚುಗಳನ್ನ ಬಾಯಿಬಿಟ್ಟಿದ್ದಾಳಂತೆ. ಟೆರರ್ ಡಾಕ್ಟರ್ಸ್ ಖತರ್ನಾಕ್ ಸ್ಕೆಚ್ಗಳು ನಿಜಕ್ಕೂ ದೇಶವೇ ಬೆಚ್ಚಿ ಬೀಳುವಂತಿವೆ. ಇವರು ಲಕ್ಷಾಂತರ ಜನರು ಸೇರುವ ಕೋಟ್ಯಾಂತರ ಹಿಂದೂಗಳ ಪುಣ್ಯ ಕ್ಷೇತ್ರಗಳಾದ ಅಯೋಧ್ಯೆ ವಾರಣಾಸಿಯಲ್ಲಿ ಸ್ಫೋಟಕ ಸಂಚು ರೂಪಿಸಿದ್ರಂತೆ. ಅಯೋಧ್ಯೆ ವಾರಣಾಸಿ ಟಾರ್ಗೆಟ್. ಈ ಟೆರರ್ ಡಾಕ್ಟರ್ಗಳು ಅಯೋಧ್ಯೆ ವಾರಣಾಸಿಯನ್ನೇ ಟಾರ್ಗೆಟ್ ಮಾಡೋದಕ್ಕೆ ಪ್ರಮುಖ ಕಾರಣಗಳಿವೆ. ಇವೆರಡೂ ಕ್ಷೇತ್ರಗಳು ಹಿಂದೂಗಳು ಅತಿ ಹೆಚ್ಚು ಗೌರವಿಸುವ ಪುಣ್ಯ ಕ್ಷೇತ್ರಗಳು. ಹೀಗಾಗಿ ಅಯೋಧ್ಯೆ ಮೇಲೆ ದಾಳಿಯಾದ್ರೆ ಹಿಂದೂಗಳನ್ನ ನೇರ ಟಾರ್ಗೆಟ್ ಮಾಡಿದ ಹಾಗೆ ಆಗುತ್ತೆ. ಜೊತೆಗೆ ಅಯೋಧ್ಯೆ ಜಿಹಾದಿಗಳು ಸದಾ ದ್ವೇಷಿಸುವ ಸ್ಥಳ. ಇನ್ನೊಂದು, ಅಯೋಧ್ಯೆಗೆ ಪ್ರತಿನಿತ್ಯ ಲಕ್ಷಾಂತರ ಜನ ಭೇಟಿ ನೀಡುತ್ತಾರೆ. ಅಂದಾಜು ಅಯೋಧ್ಯೆಗೆ ಪ್ರತಿದಿನ 1.5 ಲಕ್ಷ ಜನ ಭೇಟಿ ನೀಡುತ್ತಾರೆ. ಹೀಗಾಗಿ ಇಲ್ಲಿ ವಿಧ್ವಂಸಕ ಕೃತ್ಯ ನಡೆಸಿದರೆ ಅಪಾರ ಹಾನಿಯಾಗುತ್ತೆ. ವಾರಣಾಸಿ ಕೂಡ ಹಿಂದೂಗಳ ಅತಿ ದೊಡ್ಡ ನಂಬಿಕೆಯ ಕ್ಷೇತ್ರ. ಇಲ್ಲಿಗೆ ಕೂಡ ದಿನನಿತ್ಯ 1 ಲಕ್ಷಕ್ಕೂ ಅಧಿಕ ಭಕ್ತರು ಭೇಟಿ ನೀಡುತ್ತಾರೆ. ಈ ಎರಡೂ ಸ್ಥಳಗಳಿಗೆ ಭೇಟಿ ನೀಡುವವರು ಹಿಂದೂಗಳೇ. ಹಾಗಾಗಿ ಈ ಎರಡೂ ಸ್ಥಳದಲ್ಲಿ ದಾಳಿ ಮಾಡಿದರೆ ಅಪಾರ ಪ್ರಮಾಣದಲ್ಲಿ ಜೀವಹಾನಿಯಾಗುತ್ತೆ ಅಂತ ಉಗ್ರರ ಪ್ಲಾನ್. ಅಯೋಧ್ಯೆ ಧ್ವಜಾರೋಹಣದಂದು ಉಗ್ರರ ಸ್ಕೆಚ್. ಹೌದು, ಇದೇ ನವೆಂಬರ್ 25ರಂದು ಅಯೋಧ್ಯೆಯಲ್ಲಿ ಐತಿಹಾಸಿಕ ಕಾರ್ಯಕ್ರಮ ನಿಗದಿಯಾಗಿದೆ. ಶ್ರೀರಾಮನ ದೇವಾಲಯದ ನಿರ್ಮಾಣ ಕಾರ್ಯ ಮುಕ್ತಾಯವಾದ ಹಿನ್ನೆಲೆ ಧಾರ್ಮಿಕ ಕಾರ್ಯಕ್ರಮ ನಡೀತಾ ಇದ್ದು, ರಾಮ ಮಂದಿರದ ಶಿಖರದಲ್ಲಿ 190 ಅಡಿ ಎತ್ತರದ ಕೇಸರಿ ಧ್ವಜ ಹಾರಲಿದೆ. ಈ ಧ್ವಜಾರೋಹಣವನ್ನ ಖುದ್ದು ಪ್ರಧಾನಿ ಮೋದಿ ನೆರವೇರಿಸಲಿದ್ದಾರೆ. ನವೆಂಬರ್ 24, 25 ಎರಡೂ ದಿನವೂ ಈ ಕಾರ್ಯಕ್ರಮ ನಡೆಯಲಿದೆ. ಹೀಗಾಗಿ ಈ ಪ್ರಮುಖ ದಿನವೇ ಅಯೋಧ್ಯೆಯಲ್ಲಿ ವಿಧ್ವಂಸಕ ಕೃತ್ಯಕ್ಕೆ ಈ ಟೆರರ್ ಡಾಕ್ಟರ್ಗಳು ಪ್ಲಾನ್ ಹೆಣೆದಿದ್ರು ಅನ್ನೋದು ಬಯಲಾಗ್ತಾ ಇದೆ. ಭಾರತೀಯರ ರಕ್ತ ಹರಿಸಲು ಲಕ್ಷಾಂತರ ಹಿಂದೂಗಳ ಜೀವ ತೆಗೆಯಲು ಮಾಡಿದ್ದ ಘೋರ ಸಂಚು ಈಗ ವಿಫಲವಾಗಿದೆ. ಇನ್ಮುಂದೆ ಈ ವೈಟ್ ಕಾಲರ್ ಭಯೋತ್ಪಾದಕರ ಬಗ್ಗೆ ಹೆಚ್ಚು ಎಚ್ಚರಿಕೆಯಿಂದಿರಬೇಕಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವೈದ್ಯ ಭಯೋತ್ಪಾದಕರು ಮಾಡಿದ್ದ ಘೋರ ಪಾತಕದ ಸಂಚು ನೀವ್ಯಾರು ಊಹೆ ಮಾಡದಷ್ಟು ದೊಡ್ಡದಿದೆ. ಇವರ ಗುರಿ ದೆಹಲಿಯ ಕೆಂಪುಕೋಟೆ ಆಗಿರಲೇ ಇಲ್ಲ ಅನ್ನೋದು ಈಗ ತನಿಖೆಯಿಂದ ಗೊತ್ತಾಗ್ತಾ ಇದೆ. ಈ ಖತರ್ನಾಕ್ ಟೆರರಿಸ್ಟ್ ಡಾಕ್ಟರ್ಗಳ ಬಿಗ್ ಟಾರ್ಗೆಟ್ ಆಗಿದ್ದು ಅಯೋಧ್ಯೆ ಮತ್ತು ವಾರಣಾಸಿ. ಈ ಶಾಕಿಂಗ್ ವಿಷಯ ಈಗ ಬಯಲಾಗಿದೆ. ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ವಿದ್ಯಾವಂತ ವೈದ್ಯರ ಘೋರ ಪಾತಕ ಸಂಚು ಬಯಲಾಗುತ್ತಲೇ ಇದೆ. ವೈಟ್ ಕಾಲರ್ ಜಿಹಾದ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ತಿದ್ದು ಈ ರಕ್ತ ಪಿಪಾಸುಗಳ ಮಹಾಸಂಚು ಬಯಲಾಗ್ತಾ ಇದೆ. ಕೆಂಪು ಕೋಟೆಯೊಂದೇ ಇವರ ಟಾರ್ಗೆಟ್ ಆಗಿದೆ. ದೆಹಲಿಯಷ್ಟೇ ಅಲ್ಲ, ಹಲವು ಕಡೆ ದಾಳಿಗೆ ಸ್ಕೆಚ್. ಅಯೋಧ್ಯೆ ವಾರಣಾಸಿ ಮೇಲೂ ಟೆರರ್ ಡಾಕ್ಟರ್ಗಳ ಕಣ್ಣು. ವೈದ್ಯರ ಮುಖವಾಡ ಹೊತ್ತು ಧರ್ಮದ ಅಮಲೇರಿಸಿಕೊಂಡ ಈ ವೈಟ್ ಕಾಲರ್ ಭಯೋತ್ಪಾದಕರ ಒಂದೊಂದೇ ಘೋರ ಸಂಚು ಬಯಲಾಗಿದೆ. ಹಿಂದೂಗಳ ಪರಮ ಪವಿತ್ರ ಸ್ಥಳಗಳಾದ ಅಯೋಧ್ಯೆ ವಾರಣಾಸಿ ಮೇಲೂ ಇವರ ಕರ್ನೆರಳು ಬಿದ್ದಿತ್ತು. ಈ ಪುಣ್ಯ ಸ್ಥಳಗಳಲ್ಲಿ ಮಾರಣ ಹೋಮ ನಡೆಸೋದಕ್ಕೆ ಸಂಚು ರೂಪಿಸಿದ್ರು ಅನ್ನೋದು ಕೂಡ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. ಬಂಧಿತ ಟೆರರ್ ಡಾಕ್ಟರ್ ಶಾಹೀನ್ ಈ ಎಲ್ಲ ಸಂಚುಗಳನ್ನ ಬಾಯಿಬಿಟ್ಟಿದ್ದಾಳಂತೆ. ಟೆರರ್ ಡಾಕ್ಟರ್ಸ್ ಖತರ್ನಾಕ್ ಸ್ಕೆಚ್ಗಳು ನಿಜಕ್ಕೂ ದೇಶವೇ ಬೆಚ್ಚಿ ಬೀಳುವಂತಿವೆ. ಇವರು ಲಕ್ಷಾಂತರ ಜನರು ಸೇರುವ ಕೋಟ್ಯಾಂತರ ಹಿಂದೂಗಳ ಪುಣ್ಯ ಕ್ಷೇತ್ರಗಳಾದ ಅಯೋಧ್ಯೆ ವಾರಣಾಸಿಯಲ್ಲಿ ಸ್ಫೋಟಕ ಸಂಚು ರೂಪಿಸಿದ್ರಂತೆ. ಅಯೋಧ್ಯೆ ವಾರಣಾಸಿ ಟಾರ್ಗೆಟ್.
ಈ ಟೆರರ್ ಡಾಕ್ಟರ್ಗಳು ಅಯೋಧ್ಯೆ ವಾರಣಾಸಿಯನ್ನೇ ಟಾರ್ಗೆಟ್ ಮಾಡೋದಕ್ಕೆ ಪ್ರಮುಖ ಕಾರಣಗಳಿದೆ. ಇವೆರಡೂ ಕ್ಷೇತ್ರಗಳು ಹಿಂದೂಗಳು ಅತಿ ಹೆಚ್ಚು ಗೌರವಿಸುವ ಪುಣ್ಯ ಕ್ಷೇತ್ರಗಳು. ಹೀಗಾಗಿ ಅಯೋಧ್ಯೆ ಮೇಲೆ ದಾಳಿಯಾದ್ರೆ ಹಿಂದೂಗಳನ್ನ ನೇರ ಟಾರ್ಗೆಟ್ ಮಾಡಿದ ಹಾಗೆ ಆಗುತ್ತೆ. ಜೊತೆಗೆ ಅಯೋಧ್ಯೆ ಜಿಹಾದಿಗಳು ಸದಾ ದ್ವೇಷಿಸುವ ಸ್ಥಳ. ಇನ್ನೊಂದು, ಅಯೋಧ್ಯೆಗೆ ಪ್ರತಿನಿತ್ಯ ಲಕ್ಷಾಂತರ ಜನ ಭೇಟಿ ನೀಡುತ್ತಾರೆ. ಅಂದಾಜು ಅಯೋಧ್ಯೆಗೆ ಪ್ರತಿದಿನ 1.5 ಲಕ್ಷ ಜನ ಭೇಟಿ ನೀಡುತ್ತಾರೆ. ಹೀಗಾಗಿ ಇಲ್ಲಿ ವಿಧ್ವಂಸಕ ಕೃತ್ಯ ನಡೆಸಿದರೆ ಅಪಾರ ಹಾನಿಯಾಗುತ್ತೆ. ವಾರಣಾಸಿ ಕೂಡ ಹಿಂದೂಗಳ ಅತಿ ದೊಡ್ಡ ನಂಬಿಕೆಯ ಕ್ಷೇತ್ರ. ಇಲ್ಲಿಗೆ ಕೂಡ ದಿನನಿತ್ಯ 1 ಲಕ್ಷಕ್ಕೂ ಅಧಿಕ ಭಕ್ತರು ಭೇಟಿ ನೀಡುತ್ತಾರೆ. ಈ ಎರಡೂ ಸ್ಥಳಗಳಿಗೆ ಭೇಟಿ ನೀಡುವವರು ಹಿಂದೂಗಳೇ. ಹಾಗಾಗಿ ಈ ಎರಡೂ ಸ್ಥಳದಲ್ಲಿ ದಾಳಿ ಮಾಡಿದರೆ ಅಪಾರ ಪ್ರಮಾಣದಲ್ಲಿ ಜೀವ ಹಾನಿಯಾಗುತ್ತೆ ಅಂತ ಉಗ್ರರ ಪ್ಲಾನ್. ಅಯೋಧ್ಯೆ ಧ್ವಜಾರೋಹಣದಂದು ಉಗ್ರರ ಸ್ಕೆಚ್. ಹೌದು, ಇದೇ ನವೆಂಬರ್ 25ರಂದು ಅಯೋಧ್ಯೆಯಲ್ಲಿ ಐತಿಹಾಸಿಕ ಕಾರ್ಯಕ್ರಮ ನಿಗದಿಯಾಗಿದೆ. ಶ್ರೀರಾಮನ ದೇವಾಲಯದ ನಿರ್ಮಾಣ ಕಾರ್ಯ ಮುಕ್ತಾಯವಾದ ಹಿನ್ನೆಲೆ ಧಾರ್ಮಿಕ ಕಾರ್ಯಕ್ರಮ ನಡೀತಾ ಇದ್ದು, ರಾಮ ಮಂದಿರದ ಶಿಖರದಲ್ಲಿ 190 ಅಡಿ ಎತ್ತರದ ಕೇಸರಿ ಧ್ವಜ ಹಾರಲಿದೆ. ಈ ಧ್ವಜಾರೋಹಣವನ್ನ ಖುದ್ದು ಪ್ರಧಾನಿ ಮೋದಿ ನೆರವೇರಿಸಲಿದ್ದಾರೆ. ನವೆಂಬರ್ 24, 25 ಎರಡೂ ದಿನವೂ ಈ ಕಾರ್ಯಕ್ರಮ ನಡೆಯಲಿದೆ. ಹೀಗಾಗಿ ಈ ಪ್ರಮುಖ ದಿನವೇ ಅಯೋಧ್ಯೆಯಲ್ಲಿ ವಿಧ್ವಂಸಕ ಕೃತ್ಯಕ್ಕೆ ಈ ಟೆರರ್ ಡಾಕ್ಟರ್ಗಳು ಪ್ಲಾನ್ ಹೆಣೆದಿದ್ರು ಅನ್ನೋದು ಬಯಲಾಗ್ತಾ ಇದೆ. ಭಾರತೀಯರ ರಕ್ತ ಹರಿಸಲು ಲಕ್ಷಾಂತರ ಹಿಂದೂಗಳ ಜೀವ ತೆಗೆಯಲು ಮಾಡಿದ್ದ ಘೋರ ಸಂಚು ಈಗ ವಿಫಲವಾಗಿದೆ. ಇನ್ಮುಂದೆ ಈ ವೈಟ್ ಕಾಲರ್ ಭಯೋತ್ಪಾದಕರ ಬಗ್ಗೆ ಹೆಚ್ಚು ಎಚ್ಚರಿಕೆಯಿಂದಿರಬೇಕಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಲಕ್ಷಾಂತರ ಜನ ಭೇಟಿ ನೀಡುತ್ತಾರೆ. ಅಂದಾಜು ಅಯೋಧ್ಯೆಗೆ ಪ್ರತಿದಿನ 1.5 ಲಕ್ಷ ಜನ ಭೇಟಿ ನೀಡುತ್ತಾರೆ. ಹೀಗಾಗಿ ಇಲ್ಲಿ ವಿಧ್ವಂಸಕ ಕೃತ್ಯ ನಡೆಸಿದರೆ ಅಪಾರ ಹಾನಿಯಾಗುತ್ತೆ. ವಾರಣಾಸಿ ಕೂಡ ಹಿಂದೂಗಳ ಅತಿ ದೊಡ್ಡ ನಂಬಿಕೆಯ ಕ್ಷೇತ್ರ. ಇಲ್ಲಿಗೆ ಕೂಡ ದಿನನಿತ್ಯ 1 ಲಕ್ಷಕ್ಕೂ ಅಧಿಕ ಭಕ್ತರು ಭೇಟಿ ನೀಡುತ್ತಾರೆ. ಈ ಎರಡೂ ಸ್ಥಳಗಳಿಗೆ ಭೇಟಿ ನೀಡುವವರು ಹಿಂದೂಗಳೇ. ಹಾಗಾಗಿ ಈ ಎರಡೂ ಸ್ಥಳದಲ್ಲಿ ದಾಳಿ ಮಾಡಿದರೆ ಅಪಾರ ಪ್ರಮಾಣದಲ್ಲಿ ಜೀವ ಹಾನಿಯಾಗುತ್ತೆ ಅಂತ ಉಗ್ರರ ಪ್ಲಾನ್. ಅಯೋಧ್ಯೆ ಧ್ವಜಾರೋಹಣದಂದು ಉಗ್ರರ ಸ್ಕೆಚ್. ಹೌದು, ಇದೇ ನವೆಂಬರ್ 25ರಂದು ಅಯೋಧ್ಯೆಯಲ್ಲಿ ಐತಿಹಾಸಿಕ ಕಾರ್ಯಕ್ರಮ ನಿಗದಿಯಾಗಿದೆ. ಶ್ರೀರಾಮನ ದೇವಾಲಯದ ನಿರ್ಮಾಣ ಕಾರ್ಯ ಮುಕ್ತಾಯವಾದ ಹಿನ್ನೆಲೆ ಧಾರ್ಮಿಕ ಕಾರ್ಯಕ್ರಮ ನಡೀತಾ ಇದ್ದು, ರಾಮ ಮಂದಿರದ ಶಿಖರದಲ್ಲಿ 190 ಅಡಿ ಎತ್ತರದ ಕೇಸರಿ ಧ್ವಜ ಹಾರಲಿದೆ. ಈ ಧ್ವಜಾರೋಹಣವನ್ನ ಖುದ್ದು ಪ್ರಧಾನಿ ಮೋದಿ ನೆರವೇರಿಸಲಿದ್ದಾರೆ. ನವೆಂಬರ್ 24, 25 ಎರಡೂ ದಿನವೂ ಈ ಕಾರ್ಯಕ್ರಮ ನಡೆಯಲಿದೆ. ಹೀಗಾಗಿ ಈ ಪ್ರಮುಖ ದಿನವೇ ಅಯೋಧ್ಯೆಯಲ್ಲಿ ವಿಧ್ವಂಸಕ ಕೃತ್ಯಕ್ಕೆ ಈ ಟೆರರ್ ಡಾಕ್ಟರ್ಗಳು ಪ್ಲಾನ್ ಹೆಣೆದಿದ್ರು ಅನ್ನೋದು ಬಯಲಾಗ್ತಾ ಇದೆ. ಭಾರತೀಯರ ರಕ್ತ ಹರಿಸಲು ಲಕ್ಷಾಂತರ ಹಿಂದೂಗಳ ಜೀವ ತೆಗೆಯಲು ಮಾಡಿದ್ದ ಘೋರ ಸಂಚು ಈಗ ವಿಫಲವಾಗಿದೆ. ಇನ್ಮುಂದೆ ಈ ವೈಟ್ ಕಾಲರ್ ಭಯೋತ್ಪಾದಕರ ಬಗ್ಗೆ ಹೆಚ್ಚು ಎಚ್ಚರಿಕೆಯಿಂದಿರಬೇಕಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.